ಬೆಳಗಾವಿಯ ಕೋಟೆ ಹತ್ತಿರ ಅಕ್ರಮ ಹೂವು ಮಾರುಕಟ್ಟೆ ನಮ್ಮ ಪರಂಪರೆ ಮತ್ತು ಜನರ ಹಕ್ಕುಗಳಿಗೆ ಅಪಾಯ. ಬೆಳಗಾವಿ ನಗರಕ್ಕೆ ಕರ್ನಾಟಕ ಸರ್ಕಾರ ಪ್ರತಿ 6 ಜಿಲ್ಲೆಗಳಿಗೆ ಒಂದು ಹೂವಿನ ಮಾರುಕಟ್ಟೆ ಸ್ಥಾಪಿಸುವ ಯೋಜನೆಯಡಿ ಅಶೋಕ ನಗರದಲ್ಲಿ ಹೂ ಮಾರುಕಟ್ಟೆ ಸ್ಥಾಪಿಸಿತ್ತು. ಈ ಮಾರುಕಟ್ಟೆ ಸರಿಯಾಗಿ ನಡೆಯುತ್ತಿತ್ತು ಮತ್ತು ರೈತರು ಹಾಗೂ ಸಣ್ಣ ವ್ಯಾಪಾರಿಗಳಿಗೆ ದೊಡ್ಡ ಸಹಾಯವಾಗಿತ್ತು. ಸರ್ಕಾರದ ನಿಯಮದ ಪ್ರಕಾರ ಪ್ರತಿ 5 ವರ್ಷಗಳಿಗೊಮ್ಮೆ ಅಂಗಡಿಗಳನ್ನು ಮರುಹರಾಜು ಮಾಡಬೇಕು. ಇದರಿಂದ ಹೊಸ ವ್ಯಾಪಾರಿಗಳಿಗೆ ಅವಕಾಶ ಸಿಗುತ್ತದೆ ಮತ್ತು ಏಕಪಕ್ಷೀಯ ವ್ಯಾಪಾರ ತಡೆಯಲಾಗುತ್ತದೆ. ಆದರೆ ಕೆಲವು ದೊಡ್ಡ ವ್ಯಾಪಾರಿಗಳು ಹರಾಜು ಪ್ರಕ್ರಿಯೆಗೆ ವಿರೋಧ ವ್ಯಕ್ತಪಡಿಸಿದರು. ಇಲಾಖೆ ನಿಯಮದಂತೆ ಹರಾಜು ನಡೆಸಿದ ನಂತರ ಕೆಲವು ಪ್ರಭಾವಿ ವ್ಯಾಪಾರಿಗಳು ಸುಮಾರು 1000 ವರ್ಷದ ಇತಿಹಾಸ ಹೊಂದಿರುವ ಬೆಳಗಾವಿಯ ಕೋಟೆ ಹತ್ತಿರ ಹೊಸ ಹೂ ಮಾರುಕಟ್ಟೆ ಆರಂಭಿಸಿದ್ದಾರೆ. ಇದು ಕರ್ನಾಟಕ ರಾಜ್ಯ ಸ್ಮಾರಕ ಸಂರಕ್ಷಣಾ ಕಾಯ್ದೆ ಹಾಗೂ AMASR ಕಾಯ್ದೆಯ ಸ್ಪಷ್ಟ ಉಲ್ಲಂಘನೆ. ಇದಷ್ಟೇ ಅಲ್ಲ, ಈ ಮಾರುಕಟ್ಟೆಗೆ APMC ಇಲಾಖೆಯ ಅನುಮತಿಯೂ ಇಲ್ಲ. ಹಿಂದೆ ಪೋರ್ಟ್ ರಸ್ತೆಯ ಮೇಲೆ ಇದ್ದ ಹಣ್ಣು ಮಾರುಕಟ್ಟೆ ಟ್ರಾಫಿಕ್ ಸಮಸ್ಯೆಯಿಂದ ಸ್ಥಳಾಂತರ ಮಾಡಲಾಗಿತ್ತು. ಈಗ ಮತ್ತೆ ಅದೇ ಪ್ರದೇಶದಲ್ಲಿ ಹೊಸ ಮಾರುಕಟ್ಟೆ ಆರಂಭವಾಗಿದ್ದು ಜನರಿಗೆ ಭಾರಿ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ಬೆಳಗಾವಿ ಕೋಟೆ ಸುಮಾರು 1000 ವರ್ಷ ಹಳಿ ಕೋಟೆ ಐತಿ. ಆಮೇಲೆ ಇದು ದೊಡ್ಡ ಇತಿಹಾಸ ಐತಿ. ಇದಕ್ಕೆ ಈ ಕೋಟೆನಾಗ ಹಿಂದೂ ರಾಜರು, ಮುಸ್ಲಿಂ ರಾಜರು, ಕ್ರಿಶ್ಚಿಯನ್ ರಾಜರು, ಬ್ರಿಟಿಷ್ ರಾಜರು ಎಲ್ಲರೂ ಆಳ್ಯಾರ. ಜೈನ್ ರಾಜರು ಕರೆ ಅಲ್ಲಿ ಯಾರು ಆಳ್ಯಾರು ಅವರೆಲ್ಲರೂ ಆಧ್ಯಾತ್ಮಿಕ ಆಗಿರೋದು ಒಂದು ದೊಡ್ಡ ಇತಿಹಾಸ ಐತಿ. ಆಮೇಲೆ ಈಗಾಗಲೇ ಇದ್ರ ಬಗ್ಗೆ ನಾವು ಹೋರಾಟ ಮಾಡಿ ಇನ್ಕಮ್ ಟ್ಯಾಕ್ಸ್ ಇಲಾಖೆದವರು ಇದ್ರ ಮುಂದೆ ಯಾವುದೇ ರೀತಿ ಒಂದು ಆಫೀಸ್ ಮತ್ತು ರೆಸಿಡೆನ್ಷಿಯಲ್ ಕಟ್ಟಡ ಮಾಡೋದ್ರು ಅದನ್ನ ಸ್ಟಾಪ್ ಮಾಡ್ತಿದ್ವು 10 ವರ್ಷದಿಂದ. ಅವಾಗ ಬೆಳಗಾವಿ ಕೋಟೆ ಗೋಡೆಗೆ ಕರ್ನಾಟಕ ಸ್ಟೇಟ್ ಮಾನ್ಯುಮೆಂಟ್ ಅಂತ ಅದಕ್ಕೆ ಘೋಷಣೆ ಆಗೈತೆ. ಅದರ ಅರ್ಥ ಆ ಗೋಡೆಯಿಂದ 100 ಮೀಟ್ರ್ ಪ್ರಾಹಿಬಿಟರಿ ಝೋನು, 100ರಿಂದ 200 ಮೀಟ್ರ್ ರೆಗ್ಯುಲೇಟರಿ ಝೋನು. ಇದು ರೆಗ್ಯುಲೇಟರಿ ಝೋನ್ನಾಗಿ ಬರ್ತೈತಿ. ಇದಕ್ಕೆ ಕಟ್ಟಕ್ಕೆ ಪ್ರೊವಿಷನ್ ಇಲ್ಲ. ಕರೆ ದುರ್ದೈವ ಸಂಗತಿ ಅಂದ್ರೆ ಕರ್ನಾಟಕ ಸ್ಟೇಟ್ ಮಾನ್ಯುಮೆಂಟ್ ಕಮಿಷನರ್ ಇದಕ್ಕೆ ಅನುಮತಿ ಕೊಟ್ಟಾರ. ಅವ್ರು ಯಾವ ಆಧಾರ ಮೇಲೆ ಅನುಮತಿ ಕೊಟ್ಟಾರ ಅದನ್ನ ದಾಖಲೆಗಳು ತಕ್ಕೊಂಡು ಆಮೇಲೆ ನಾವು ಮುಂದಿನ ಪ್ರೆಸ್ಮಿಟ್ನಾಗ ಹೇಳ್ತೀವಿ. 3 ವರ್ಷಗಳಿಂದ ಪೌರ ಕಾರ್ಮಿಕರಿಗೆ ಸಂಬಳ ಕೊಡಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿರುವ ಕಂಟೋನ್ಮೆಂಟ್ ಮಂಡಳಿ ಇಂತಹ ಅಕ್ರಮ ಮಾರುಕಟ್ಟೆಗೆ ಅನುಮತಿ ನೀಡಿರುವುದು ಅತ್ಯಂತ ಗಂಭೀರ ವಿಷಯವಾಗಿದೆ. ಈ ಅಕ್ರಮದಿಂದ ಈಗ ಹಳೆಯ ಹಾಗೂ ಹೊಸ ವ್ಯಾಪಾರಿಗಳ ನಡುವೆ ಘರ್ಷಣೆ ಉಂಟಾಗಿದೆ. ಕಂಟೋನ್ಮೆಂಟ್ CEO ಅವರು ಬಂದಿದ್ರು. ತಾವು ಅವ್ರದ್ದು ಬೈಟ್ ತೊಗೊಂಡಿದ್ದೀರಾ. ಅವ್ರಿಗೆ ಕನ್ನಡ ಬರಲ್ಲ, ಬಟ್ ನಾವು ಅವ್ರ ಪರವಾಗಿ ಹೇಳ್ತೀನಿ. ಅವರು ಇವತ್ತು ಯಾಕೆ ಬಂದಿದ್ದಂದರೆ ಇವತ್ತು ಜಾಯ್ಜಾ ತಗೋತಾ ಇದ್ದಾರೆ ಎಲ್ಲ ಕಡೆ. ಅಂದರೆ ಗೌರ್ಮೆಂಟ್ ಮಾರ್ಕೆಟ್ ಇರೋ ಸಮಯದಲ್ಲಿ ಇವರು ತಂದೆ ಒಂದು ನಮಗೆ ಎಲ್ಲ ಸಿಗಬೇಕನ್ನೋ ಕಾರಣದಿಂದ ಒಂದು ಬೇರೆ ಮಾರ್ಕೆಟನ್ನು ಅವ್ರು ಮಾಡಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಈ ಮಾರ್ಕೆಟ್ ಗೌರ್ಮೆಂಟ್ ಅಥಾರಿಟಿಯಲ್ಲಿ ಇದೆ, ಗೌರ್ಮೆಂಟ್ ಇದರ ಮೇಲೆ ಇದೆ. ಗೌರ್ಮೆಂಟ್ ಬೇರೆ ಹೂ ಮಾರಾಟ ಮಾಡಲಿಕ್ಕೆ ಯಾರಿಗೂ ಪರ್ಮಿಷನ್ ಇಲ್ಲ. ಕ್ಯಾಂಟೋನ್ಮೆಂಟ್ದವರು ಜಾಗ ಕೊಡ್ಬೋದು, ಆದರೆ ಹೂ ಮಾರಾಟ ಮಾಡಲಿಕ್ಕಾಗಲಿ ಪ್ರೈವೇಟ್ ಮಾರ್ಕೆಟ್ ಮಾಡಲಿಕ್ಕೆ ಎಲ್ಲಿಯೂ ಕೂಡ ಪರ್ಮಿಷನ್ ಇಲ್ಲ. ಇವತ್ತು ಹೇಳ್ತಾ ಇದ್ದೀವಿ, ಅವರು ಇವತ್ತು ಹೇಳಿದ್ದಾರೆ. ಈಗೂ ಕೂಡ ನಾವು DC ಆಫೀಸ್ಗೆ ಹೋಗ್ತಾ ಇದ್ದೀವಿ. ಮತ್ತು ನಾಳೆ ಮಾರ್ಕೆಟ್ ಬಂದ್ ಆಗಲಿಲ್ಲ ಅಂದರೆ ಮಾರ್ಕೆಟ್ ಎದುರುಗಡೆ ನಂದು ಹೋರಾಟ ಇರುತ್ತೆ. ಬೆಳಗಾವಿಯ ಐತಿಹಾಸಿಕ ಕೋಟೆ ಸಾರ್ವಜನಿಕ ಹಿತ ಮತ್ತು ಕಾನೂನು ರಕ್ಷಣೆಗಾಗಿ ತಕ್ಷಣ ಕ್ರಮ ಅಗತ್ಯ. ನಮ್ಮ ಬೇಡಿಕೆ: ಅಕ್ರಮ ಮಾರುಕಟ್ಟೆ ಬಗ್ಗೆ ತಕ್ಷಣ ತನಿಖೆ, ಸ್ಮಾರಕ ಸಂರಕ್ಷಣಾ ಕಾಯ್ದೆ ಕಟ್ಟುನಿಟ್ಟಾಗಿ ಜಾರಿಗೆ ತರಬೇಕು, APMC ನಿಯಮ ಉಲ್ಲಂಘನೆಗೆ ಕ್ರಮ, ಟ್ರಾಫಿಕ್ ಸಮಸ್ಯೆ ತಪ್ಪಿಸಲು ಸೂಕ್ತ ಕ್ರಮ, ಜವಾಬ್ದಾರಿಯ ಅಧಿಕಾರಿಗಳ ಮೇಲೆ ಕ್ರಮ. ಬೆಳಗಾವಿಯ ಪರಂಪರೆ ನಮ್ಮ ಹೆಮ್ಮೆ, ಅದನ್ನು ಉಳಿಸುವುದು ನಮ್ಮ ಕರ್ತವ್ಯ. इन लोगों का अभी जैसे बात हुई रही थी, उनका कंप्लेंट यही है कि ये लोग यहाँ से मतलब जो होलसेलर्स है, इनका शॉप इधर भी है, उनका शॉप उधर भी है, ऐसे। अच्छा, ऐसा मेन ये है कि प्राइवेट मार्केट, बट प्राइवेट मार्केट हम लोग बोल भी नहीं सकते। ओके ओके, तो ठीक है, इसके बारे में अभी सभी लोगों को पता है. आप मेरे ही मुंह से निकलवाना चाहते हो वो तो अलग बात है. बट मैं बेसिकली सिचुएशन का जायज़ा लेने के लिए आया था, और जो लोगों के लिए सही होगा, ठीक है, सत्य जिसको भी कितना भी छुपाया जाए वो छुप नहीं सकता है. तो जो भी सही रहेगा वही फैसला हम लोग लेंगे. दोनों साइड का, इसीलिए मैं जायज़ा लेने के लिए आया हूँ कि कौन सा सही रहेगा लोगों के लिए और क्या बेटर है. सर इसके बारे में आप प्रेस मीट कभी करेंगे? इसके बारे में आप प्रेस मीट कभी करेंगे?
प्रेस मीट इसके बारे में मुझे एक बार ना इनके साथ पहले डिस्कशन करना पड़ेगा, डीसी जो भी स्टेक होल्डर्स है, और ये एक बार डिस्कशन होगा तो उसके बाद हम लोग कोई निर्णय लेंगे। अभी तो मुझे निर्णय लेने के लिए मतलब हम लोगों को साथ में बैठना पड़ेगा और किसी को नुकसान ना हो ये देखना पड़ेगा। ब्यूरो रिपोर्ट KMM न्यूज़, ಬೆಳಗಾವಿ।